ಕರ್ಕಾಟಕ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 4 ಪಾದಗಳು, ಹಾಗೇನೆ ಆಶ್ಲೇಷ ನಕ್ಷತ್ರ 4 ಪಾದಗಳು ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು. ಶ್ರೀ ಪರಭವನಾಮ ಸಂವತ್ಸರದಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಶನಿ ವರ್ಷ ಪೂರ್ತಿ ಕೂಡ ಶನಿ ಮೀನರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ರಾಶಿಯಿಂದ, ನಿಮ್ಮ ಜನ್ಮ ರಾಶಿಯಿಂದ ನವಮ ಸ್ಥಾನ 9ನೇ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಶನಿಯ ರಾಶಿ ಪರಿವರ್ತನೆ ಇರೋದಿಲ್ಲ. ಇನ್ನು ರಾಹು ಕೇತು ವರ್ಷದ ಕೊನೆಯ ಭಾಗದವರೆಗೆ ಅಂದ್ರೆ ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹು ಕುಂಭರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ, ಕೇತು ಸಿಂಹ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇರುತ್ತೆ. ಇನ್ನು ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕೇತು ಬದಲಾವಣೆ ಆಗುತ್ತೆ. ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಕೇತು ಬಂದು ಕುತ್ಕೊಂತಾರೆ, ರಾಹು ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ಪ್ರವೇಶ ಆಗುತ್ತೆ. ಇನ್ನು ಗುರು ಜೂನ್ 1ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ. ಜೂನ್ 1ನೇ ತಾರೀಕಿನ ತನಕ, ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಜೂನ್ 1ಕ್ಕೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ, ಅಕ್ಟೋಬರ್ 31ಕ್ಕೆ ಕೇವಲ 5 ತಿಂಗಳಿಗೆನೆ ಮತ್ತೆ ಅವ್ರು ನೆಕ್ಸ್ಟ್ ಹೌಸ್ಗೆ ಹೋಗ್ತಾ ಇದ್ದಾರೆ, ಅಂದ್ರೆ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ. ಸಿಂಹ ರಾಶಿಗೆ ಪ್ರವೇಶ ಆಗುತ್ತೆ. ಅಕ್ಟೋಬರ್ 31ರಿಂದ ಮತ್ತೆ ಸಿಂಹ ರಾಶಿಗೆ ಬಂದು ಮತ್ತೆ 1 ತಿಂಗಳು ಅಲ್ಲಿ ಇದ್ಬಿಟ್ಟು ಮತ್ತೆ ವಕ್ರಿಯಾಗಿ ನಿಧಾನಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಕರ್ಕಾಟಕ ರಾಶಿಯವರಿಗೆ, ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯ ನೀವು ಗಮನಿಸಲೇಬೇಕು. ನೋಡಿ, ಈ ಗೋಚಾರದಿಂದ ನಾವು ಗುರುಬಲ, ಶನಿ ಬಲ, ರಾಹು ಕೇತು ಬಲ, ಹಾಗೇನೆ ಆದಾಯ ವ್ಯಯ ಫಲಗಳನ್ನ ಹೇಳ್ತಾ ಇದ್ದೇವೆ. ಒಂದು ರಾಶಿಗೆ ಈ ವರ್ಷ ಗುರುಬಲ ಇದ್ರೆ ಮುಂದಿನ ವರ್ಷ ಗುರುಬಲ ಇರೋದಿಲ್ಲ. ಹಾಗೇನೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಮಗೆ ಸಾಡೆ ಸಾತಿ ಶನಿ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ, ನಮಗಿನ್ನೂ ಒಳ್ಳೇದಾಗ್ತಾ ಇಲ್ಲ. ಅಥವಾ ಅಷ್ಟಮ ಶನಿ ಮುಗ್ದಿದೆ ಅಥವಾ ಪಂಚಮ ಶನಿ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಗೋಚಾರದಲ್ಲಿ ಇರ್ತಕ್ಕಂತಹ ಏನ್ ಗುರುಬಲ, ಶನಿ ಬಲ, ರಾಹು ಕೇತು ಬಲ, ಹಾಗೇನೆ ಆದಾಯ ವ್ಯಯ ಫಲಗಳು ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಂಬಿಡಿ. ಗುರುಬಲ, ಶನಿ ಬಲ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಉತ್ತಮವಾದ ಗ್ರಹ ದಶ ನಡೀತಾ ಇದ್ರೆ, ಗೋಚಾರದಲ್ಲಿ ಗುರುಬಲ ಇರಲಿ, ಶನಿ ಬಲ ಇರಲಿ, ಇಲ್ಲದೆ ಇರಲಿ, ಉತ್ತಮವಾದ ಫಲಿತಾಂಶನೇ ಸಿಗ್ತಾ ಇರುತ್ತೆ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಗ್ರಹ ದಶ ನಡೀತಾ ಇದೆ. ಅದೇ ಉತ್ತಮವಾದ ಗ್ರಹ ದಶ ನಡಿಬೇಕಾದ್ರೆ ಅದೇ ಸಮಯದಲ್ಲಿ ಗುರುಬಲ ಬಂದ್ರೆ ಮತ್ತಷ್ಟು ಶುಭ ಫಲಿತಾಂಶಗಳು, ಅದರ 10 ಪಟ್ಟು ಶುಭ ಫಲಿತಾಂಶಗಳನ್ನ ಅವ್ರು ಅನುಭವಿಸ್ತಾರೆ ಆ ಜಾತಕದ ವ್ಯಕ್ತಿಗಳು. ಒಳ್ಳೆಯ ಹಣ ಸಂಪಾದನೆ, ವೆಹಿಕಲ್ ತಗೊಳೋದು, ಮನೆ ತಗೊಳೋದು, ಆಸ್ತಿ ಮಾಡೋದು, ಉದ್ಯೋಗದಲ್ಲಿ ಪ್ರಮೋಷನ್, ಇದೆಲ್ಲನೂ ಕೂಡ. ಅದೇ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಗ್ರಹ ದಶ ಚೆನ್ನಾಗಿಲ್ಲ ಅಂದ್ರೆ, ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂತಹ ಗ್ರಹ ದಶ ನಡೀತಾ ಇರ್ಬೇಕಾದ್ರೆ ನಮಗೆ ಜೀವನದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತೀವಿ. ಅದೇ ಸಮಯದಲ್ಲಿ ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ ಅಂದ್ರೆ ಮತ್ತಷ್ಟು ತೊಂದರೆ ತಾಪತ್ರಗಳನ್ನ ಪಡ್ತಾ ಇರ್ತಾರೆ. ಆ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸ್ ನಡೀತಕ್ಕಂತಹ ಗ್ರಹ ದಶ ಸಮಯದಲ್ಲಿ ಗುರುಬಲ ಬಂದ್ರೆ ಆ ಸ್ವಲ್ಪ ದಿನ ಆದ್ರೂ ನಿಟ್ಟುಸಿರು ಬಿಡ್ತಾರೆ. ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ, ಆ ಸಮಯಕ್ಕೆ ತಂಪಾಗುತ್ತೆ. ಮಳೆ ಬಂದ ತಕ್ಷಣ ಬೇಸಿಗೆಯಲ್ಲಿ ತಣ್ಣಗಾಗುತ್ತೆ. ಅದೇ ತರಹನೇ ಗ್ರಹ ದಶಗಳು ಚೆನ್ನಾಗಿಲ್ಲ ಅಂದ್ರೆ, ಆ ಟೈಮಲ್ಲಿ ಗುರುಬಲ ಬಂದ್ರೆ ಅವಾಗ ಸ್ವಲ್ಪ ಸಹಾಯ ಆಗುತ್ತೆ. ಗುರುಬಲ ಎಷ್ಟು ದಿನ ಇರುತ್ತೆ? ಬರೀ 5 ತಿಂಗಳು, 6 ತಿಂಗಳು ಬೇಡ, 8 ತಿಂಗಳು ಇರುತ್ತೆ ಅಷ್ಟೇ. ಬಟ್ ನಮ್ಮ ವೈಯಕ್ತಿಕ ಜನ್ಮ ಜಾತಕ ತುಂಬಾ ಮುಖ್ಯ. ಗ್ರಹ ದಶಗಳು ಚೆನ್ನಾಗಿಲ್ಲ ಅಂದ್ರೆ, ಗ್ರಹಗಳ ಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ನಾವು ಕರೆಕ್ಟ್ ಆಗಿರ್ತಕ್ಕಂತಹ ಪರಿಹಾರನೂ ಮಾಡ್ಕೊಳಕ್ಕೂ ಆಗುವುದಿಲ್ಲ. ಸರಿಯಾದ ಪರಿಹಾರ ಮಾಡ್ಕೊಳಕ್ ಆಗೋದಿಲ್ಲ. ಅಲ್ಲಿ ಬದಲಾಗಿ ಮೋಸ ಹೋಗ್ತೀವಿ, ನಷ್ಟ ಹೋಗ್ತೀವಿ, ಈ ತರ ತುಂಬಾ ನೋವು ಪಡ್ತೀವಿ. ಅದನ್ನೇ ನಾವು ಕರ್ಮ ಅಂತ ನಾವು ಕರಿತೀವಿ. ಇನ್ನು ಬನ್ನಿ, ಕರ್ಕಾಟಕ ರಾಶಿಯವರಿಗೆ ಶ್ರೀ ಪರಭವನಾಮ ಸಂವತ್ಸರದಲ್ಲಿ ಮುಖ್ಯವಾಗಿ ಜೂನ್ 1ನೇ ತಾರೀಕಿನ ತನಕ ಗುರು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಅಂದ್ರೆ ವ್ಯಯಸ್ಥಾನದಲ್ಲಿ ಸಂಚಾರ. ನೋಡಿ, ಖರ್ಚುಗಳು ಜಾಸ್ತಿ, ಎಲ್ಲಿ ನೋಡಿದ್ರು ಖರ್ಚುಗಳು. ಮನೆ ವಿಚಾರ ತಗೊಳ್ಳಿ, ಮನೆ ಏನಾದರೂ ರಿಪೇರಿ ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು, ಈ ತರ ಏನಾದ್ರೂ ಒಂದು ಖರ್ಚುಗಳು ಬರ್ತಾ ಇರುತ್ತೆ. ದೇವತಾ ಕಾರ್ಯಗಳಿಗೆ ಖರ್ಚುಗಳು ಜಾಸ್ತಿ ಮಾಡ್ಬೇಕಾಗಿರೋ ಪರಿಸ್ಥಿತಿ. ಖರ್ಚು ಜಾಸ್ತಿ, ಇನ್ಕಮ್ ಕಡಿಮೆ, ಆದಾಯ ಕಡಿಮೆ ಇರುತ್ತೆ, ಖರ್ಚುಗಳು ಸುಮ್ಮನೆ ಜಾಸ್ತಿ ಆಗ್ತಾ ಇರುತ್ತೆ.
ಇದರ ಜೊತೆಯಲ್ಲಿ ಮದುವೆ ಸಂಬಂಧ ಹುಡುಕ್ತಾ ಇದ್ದೀವಿ, ಆಗ್ತಾ ಇಲ್ಲ. ಹಾಗೇನೆ ಉದ್ಯೋಗ ಹುಡುಕ್ತಾ ಇದ್ದೀವಿ, ಆಗ್ತಾ ಇಲ್ಲ. ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ, ತುಂಬಾ ಮುಂದಕ್ಕೆ ಹೋಗ್ತಾ ಇಲ್ಲ. ಈ ತರಹದ ಒಂದು ಒಂದು ಸಿಚುಯೇಷನ್, ಮಾನಸಿಕ ಸ್ಥಿತಿ ಈ ಕರ್ಕಾಟಕ ರಾಶಿಯವರಲ್ಲಿ ಇರುತ್ತೆ ಈ ಸಮಯದಲ್ಲಿ. ಅದರ ಜೊತೆಯಲ್ಲಿ 2ನೇ ಮನೆಯಲ್ಲಿ ಬೇರೆ ಕೇತು, ಕುಟುಂಬದಲ್ಲಿ ಸ್ವಲ್ಪ ತೊಂದರೆಗಳು, ಕುಟುಂಬದಲ್ಲಿ ಅಂತಹ ಸಂತೋಷಕರವಾಗಿರ್ತಕ್ಕಂತಹ ಒಂದು ಘಟನೆಗಳು ನಡೀತಾ ಇರೋದಿಲ್ಲ. ಬರೀ ಖರ್ಚುಗಳು, ಕುಟುಂಬದಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು, ಹಣಕಾಸಿನ ದುಂದುವೆಚ್ಚ, ಕರೆಕ್ಟಾಗಿ ಊಟ ಮಾಡೋಕ್ಕಾಗಲ್ಲ, ಈ ತರಹದ ಸಿಚುಯೇಷನ್. ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ. ಅಷ್ಟಮ ಸ್ಥಾನ ಅಂದ್ರೆ ಏನು? ಏನಾಗುತ್ತೋ ಗೊತ್ತಿಲ್ಲ, ಭೂಮಿ ಒಳಗಡೆ ಏನಿದೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದೇ ಅಷ್ಟಮ ಸ್ಥಾನ. ಗೊತ್ತಿಲ್ಲದೆ ಇರ್ತಕ್ಕಂತಹದನ್ನ ತಿಳ್ಕೊಳ್ಳೋದೇ ಅಷ್ಟಮ ಸ್ಥಾನ. ಅದಕ್ಕೆ ಅಷ್ಟಮ ಸ್ಥಾನದಲ್ಲಿ ಕುಜನಂತಹ, ಚಂದ್ರನಂತಹ ಗ್ರಹಗಳು ನಿಮ್ಮ ಜಾತಕ ರೀತಿಯ ಇದ್ರೆ ಆ ಜಾತಕದವರು ತುಂಬಾ ಫೇಮಸ್ ಸರ್ಜನ್ ಆಗ್ತಾರೆ, ಡಾಕ್ಟರ್ಸ್, ಶಸ್ತ್ರಚಿಕಿತ್ಸಕ. ನೋಡಿ, ಹೊಟ್ಟೆ ಒಳಗಡೆ ಏನಾಗಿದೆ ಅಂತ ಯಾರಿಗೆ ಗೊತ್ತು? ಡಾಕ್ಟರ್ಗೆ ಮಾತ್ರ ಗೊತ್ತು. ಅದನ್ನೇ ನಾವು ಅಷ್ಟಮ ಸ್ಥಾನ ಅಂತ ಕರಿತೀವಿ. ಒಂದು ಜ್ಯೋತಿಷ್ಯದಲ್ಲಿ ಪರ್ಫೆಕ್ಟ್ ಅನಾಲಿಸಿಸ್ ಮಾಡಿ ತುಂಬಾನೇ ಅದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ಇದೆ ಅಂತಂದ್ರೆ ಅದಕ್ಕೆ ಅಷ್ಟಮ ಸ್ಥಾನ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅಪಘಾತಗಳು, ಆಕಸ್ಮಿಕ ಅಪಘಾತಗಳು, ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಆಯುಷ್ಯು, ನಮ್ಮ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದನ್ನೇ ಅಷ್ಟಮ ಸ್ಥಾನ ಅಂತ ಕರಿತೀವಿ. ಅಂತಹ ಸ್ಥಾನಕ್ಕೆ ರಾಹುವಿನಂತಹ ಗ್ರಹ ಪ್ರವೇಶ ಆದಾಗ ಗೊತ್ತಿಲ್ಲದೆ ಇರ್ತಕ್ಕಂತಹ ವಿಷಯದ ಬಗ್ಗೆ ಗಮನ ಕೊಡ್ತೀರಾ. ನೀವು ತಿಳ್ಕೋಬೇಕು, ಏನಾದ್ರೂ ತಿಳ್ಕೋಬೇಕು ಅಂತ ಆಸೆ ಪಡ್ತೀರಾ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲರಿಗೂ ಇದೇ ತರ ಇರೋದಿಲ್ಲ. ಯಾರಿಗೆ ರಾಹು ದಶನೋ ರಾಹು ಭಕ್ತಿ ನಡೀತಾ ಇದ್ರೆ ಅವ್ರಿಗೆ ಸ್ವಲ್ಪ ಕುತೂಹಲ ಸಿಗುತ್ತೆ. ಜ್ಯೋತಿಷ್ಯ ಕಲಿಬೇಕು, ಈ ತರ ಕುತೂಹಲ, ಯಾವುದೋ ಒಂದು ವಿಷಯನ ತಿಳ್ಕೋಬೇಕು, ರಿಸರ್ಚ್ ಮಾಡಬೇಕು, ಸೈನ್ಸ್ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು, ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನಿಸ್ತಕ್ಕಂಥದ್ದು, ಈ ತರಹದ ಒಂದು ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ತೀರಾ ಈ ಸಮಯದಲ್ಲಿ. ಡಾಕ್ಟರ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಉತ್ತಮವಾದಂತಹ ಒಂದು ಸ್ಥಾನ ಇದು. ಹಾಗೇನೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಾನು ವಾಕ್ ಮಾಡ್ತಾ ಇದ್ನಪ್ಪ, ಸಡನ್ ಆಗಿ ಬಿದ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಇದೇ ತರಹನ ಅಷ್ಟಮ ಸ್ಥಾನದಲ್ಲಿ ಈ ತರ ಸಿಚುವೇಶನ್ ಇದ್ರೇನೆ ಆ ಥರ ಆಗ್ತಕ್ಕಂಥದ್ದು. ಆಮೇಲೆ ಕುತ್ತಿಗೆ ಭಾಗದಲ್ಲಿ ನೋವು, ಗುಪ್ತಾಂಗಗಳಲ್ಲಿ ಸ್ವಲ್ಪ ತೊಂದರೆಗಳು, ಈ ತರಹದ ಪರಿಸ್ಥಿತಿಗಳು, ಸಂದರ್ಭಗಳು ಬರ್ತಾ ಇರುತ್ತೆ. ಇನ್ನು ನವಮ ಸ್ಥಾನದಲ್ಲಿ ಶನಿ ಸಂಚಾರ, ತಂದೆಯ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ವಿಳಂಬ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಈ ತರಹದ ಒಂದು ಬದಲಾವಣೆಗಳು, ಒಂದು ಸ್ವಲ್ಪ ಸಂದರ್ಭಗಳು ಬರ್ತಾ ಇರುತ್ತೆ. ಇನ್ನು ಜೂನ್ 1ನೇ ತಾರೀಕಿನ ನಂತರ ಗುರು ಜನ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ. ನೋಡಿ, ಗುರು ಜನ್ಮ ರಾಶಿಗೆ ಪ್ರವೇಶ ಆದ ನಂತರ ಜೂನ್ 1ನೇ ತಾರೀಕು ಗುರು ಜನ್ಮ ರಾಶಿಗೆ ಬರ್ತಾರೆ. ಖರ್ಚುಗಳು ಕಡಿಮೆ ಆಗುತ್ತೆ. 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ರಲ್ವಾ, ಖರ್ಚುಗಳು ಕಡಿಮೆ ಆಗ್ಬಿಡುತ್ತೆ. ಬಟ್ ಜನ್ಮ ರಾಶಿಗೆ ಬಂದಾಗ ಏನ್ ಫಲ, ಯಾವ ತರ ಫಲ ಸಿಗುತ್ತೆ? ಆದಾಯದ ವಿಚಾರದಲ್ಲಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಂತೂ ಬದಲಾವಣೆಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದಾಯದಲ್ಲಂತೂ ದೊಡ್ಡ ಮಟ್ಟಕ್ಕೆ ಬದಲಾವಣೆಗಳಂತೂ ನಿಮಗೆ ಇಲ್ಲಿ ಸಿಗೋದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಂಬಿಡಿ. ಆದಾಯದಲ್ಲಿ ಮಾತ್ರ ಆ ತರ ದೊಡ್ಡ ಮಟ್ಟಕ್ಕೆ ನಮಗೆ ಸಂಪಾದನೆ ಅಂತೂ ಇರೋದಿಲ್ಲ. ಆಮೇಲೆ ಈ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳೋದಕ್ಕೆ ಆಗುವುದಿಲ್ಲ. ಕರೆಕ್ಟ್ ಆಗಿರ್ತಕ್ಕಂತಹ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿ ತಗೊಳಕ್ ಆಗಲ್ಲ ಈ ಸಮಯದಲ್ಲಿ. ಏನ್ರಿ, ಗುರು ಜನ್ಮರಾಶಿಗೆ ಬಂದಿದ್ದಾರೆ, ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ, ನೀನ್ ನೋಡಿದ್ರೆ ನೆಗೆಟಿವ್ ಆಗಿ ಹೇಳ್ತಾ ಇದೀಯ ಅಂತ ಕಾಮೆಂಟ್ ಮಾಡಬಹುದು ಅಥವಾ ಬೈಕೋಬಹುದು. ನೋಡಿ, ಸುತ್ತಮುತ್ತ ನೂರಾರು ವ್ಯಕ್ತಿಗಳು, ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾಕ್ಟಿಕಲ್ ಆಗಿ ನಾನು ನೋಡಿ ಅವ್ರ ಜನ್ಮರಾಶಿಗೆ ಗುರು ಬಂದಾಗ ಯಾವ ತರ ಇತ್ತು, ನನಗೆ ಜನ್ಮರಾಶಿಗೆ ಗುರು ಬಂದಾಗ ಯಾವ ತರ ಇತ್ತು ನೋಡಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೋ ಬುಕ್ ನೋಡೋ ಅಥವಾ ಬಾಯಿಗೆ ಬಂದಿದ್ದು ನಾನು ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಜನ್ಮರಾಶಿಗೆ ಗುರು ಬಂದಾಗ ಆದಾಯದಲ್ಲಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಪ್ರಗತಿ ಅಂತೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ. ದಿಢೀರಂತ ಪ್ರಗತಿ ಅಂತೂ ಕಾಣಲಿಕ್ಕೆ ಆಗೋದಿಲ್ಲ. ಹಾಗೇನೆ ಸರಿಯಾದ ನಿರ್ಧಾರ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಮದುವೆ ಸಂಬಂಧಗಳು ಬರ್ತಾ ಹೋಗುತ್ತೆ, ಮದುವೆ ಸಂಬಂಧಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಮದುವೆಯಲ್ಲಿ ವಿಘ್ನಗಳು ಎದುರಾಗ್ತಾ ಹೋಗುತ್ತೆ. ಯಾರೋ 3ನೇ ವ್ಯಕ್ತಿ ಬಂದು ಹೇಳ್ತಾರೆ, ಅವ್ರ ಮಾತನ್ನ ಕೇಳ್ತೀರಾ? ಹುಡುಗ ಸರಿ ಇಲ್ವಂತೆ, ಹುಡುಗ ಏನೋ ಚಟಗಳಿದಾವಂತೆ, ಹಿಂಗೆ ಹೇಳ್ತಾರೆ. ಸೊ ಅವ್ರ ಮಾತನ್ನ ಕೇಳ್ತೀರಾ, ನಿಮ್ಮ ಡಿಸಿಷನ್ಸ್ ತಗೊಳಕ್ಕಾಗಲ್ಲ ನಿಮಗೆ. ನೀವು ಅದನ್ನೇ ನಾನು ಹೇಳ್ತಾ ಇರೋದು, ಸರಿಯಾದ ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ ಈ ಸಮಯದಲ್ಲಿ. ಟ್ರೇಡಿಂಗ್ ಬಿಸ್ನೆಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಹೊರ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನೆಲ್ಲ ವ್ಯಾಪಾರ ವೃತ್ತಿಗಳಾಗಿರ್ಬೋದು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ತಂದೆಯ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳನ್ನ ಇಷ್ಟು ದಿನ ನೋಡಿ ತುಂಬಾ ನೋವು ಪಟ್ಟಿದ್ರೆ ತಂದೆಯಲ್ಲಿ ಆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಗುಣಮುಖರಾಗ್ತಾರೆ.
ಯಾಕಂದ್ರೆ ಗುರು ಜನ್ಮರಾಶಿಯಲ್ಲಿ ಕುತ್ಕೊಂಡು ನವಮಸ್ಥಾನವನ್ನು ನೋಡ್ತಾರೆ. ನವಮಸ್ಥಾನದಲ್ಲಿ ಯಾರಿದ್ದಾರೆ? ಶನಿ ಇದ್ದಾರೆ. ಕಾನೂನು ವಿಚಾರದಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ, ಡಾಕ್ಟರ್ ವಿಚಾರದಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ, ಹಾಗೇನೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಉತ್ತಮವಾದ ಸಮಯ ಇದಾಗಿರುತ್ತೆ. ಹಾಗೇನೆ ಪೊಲಿಟಿಕಲ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಉತ್ತಮವಾದ ಸಮಯ ಆಗಿದ್ದರೂ ಕೂಡ ಆದಾಯದಲ್ಲಿ ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ನೀವು ಅಂದ್ಕೊಂಡಿದ್ದು ಅಷ್ಟು ಅಮೌಂಟ್ ಬರೋಕ್ಕಾಗಲ್ಲ. ಇನ್ನು ಉದ್ಯೋಗದ ವಿಚಾರದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಈ ಸಮಯದಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಬಟ್ ಸರಿಯಾದ ನಿರ್ಧಾರ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗುರು ಜನ್ಮರಾಶಿಗೆ ಪ್ರವೇಶ ಆಗಿದಾರಲ್ವಾ, ಅಷ್ಟಕವರ್ಗ ಬಿಂದುಗಳನ್ನ ಚೆಕ್ ಮಾಡ್ಕೊಳ್ಳಿ. 0, 1, 2, 3 ಕೊಟ್ಟಿದ್ರೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಾ ಇರುತ್ತೆ ಅಂತವ್ರಿಗೆ. ಅದೇ 4, 5, 6 ಬಿಂದುಗಳು ಕೊಟ್ಟಿದ್ರೆ ಸ್ವಲ್ಪ ಆತ್ಮವಿಶ್ವಾಸ ಇರುತ್ತೆ, ಸ್ವಲ್ಪ ನೀವು ಪಾಸಿಟಿವ್ ಆಗಿ ಡಿಸೈಡ್ ತಗೊಳೋದಕ್ಕೆ ಅವಕಾಶನೂ ಸಿಗುತ್ತೆ. ಸೊ ಜನ್ಮರಾಶಿಯಲ್ಲಿ ಗುರು ಬಂದಾಗ ಸ್ವಲ್ಪ ಈ ತರಹದ ಪರಿಸ್ಥಿತಿಗಳು ಇರುತ್ತೆ. ಹಾಗೇನೆ ಅಕ್ಟೋಬರ್ 31ನೇ ತಾರೀಕಿನ ನಂತರ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾರೆ. ಆಗ ನಿಮಗೆ ಆರ್ಥಿಕ ವಿಚಾರದಲ್ಲಿ ಪ್ರಗತಿಗಳು ಕಾಣೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಸೊ ಇದು ರೀ, ಜನ್ಮರಾಶಿಯಲ್ಲಿ ಗುರು ಬಂದಾಗ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಂತೂ ನಿಮಗೆ ಹಣಕಾಸಿನ ವೃದ್ಧಿ ಆಗೋದಿಲ್ಲ. ಆದರೆ ಗಂಡ ಹೆಂಡತಿ ಯಾರೆಲ್ಲ ಸಪರೇಷನ್ ಅಥವಾ ದೂರ ಆಗಿರ್ತಕ್ಕಂಥದ್ದು ಅಥವಾ ಜಗಳ ಮನಸ್ಪರ್ಧೆಗಳು ಉಂಟಾಗ್ತಾ ಇರುತ್ತೋ ಅವ್ರಿಗೆ ಅದು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಅವ್ರಿಗೆ ಅದೆಲ್ಲ ಕಡಿಮೆ ಆಗುತ್ತೆ. ಗಂಡ ಹೆಂಡತಿ ವಿಚಾರದಲ್ಲಿ ಪರಸ್ಪರ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು ಈ ತರಹದ. ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಂತೀರ. ತುಂಬಾ ದೂರ ಇರ್ತಕ್ಕಂತಹ ಕ್ಷೇತ್ರಗಳ ದರ್ಶನಗಳನ್ನ ನಿಮಗೆ ಮಾಡ್ಲಿಕ್ಕೆ ಗುರು ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಗುರು ಸಹಾಯ ಮಾಡ್ತಾರೆ. ಏನ್ ಒಳ್ಳೇದಾಗುತ್ತೆ ಅಂತ ನೀವು ಕೇಳ್ಬೋದು. ಮತ್ತೆ ಜನ್ಮರಾಶಿ ಗುರು ಬಂದ್ರೆ ಎಲ್ಲ ಕೆಟ್ಟದ್ದೇನಾ? ಇಲ್ಲ. ಗಂಡ ಹೆಂಡತಿರಲ್ಲಿ ಸ್ವಲ್ಪ ಪರಸ್ಪರ ಅನುಬಂಧ ಬಾಂಧವ್ಯ ಸಿಗ್ತಾ ಹೋಗುತ್ತೆ. ನೀವು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಂತೀರಾ. ಹೊರದೇಶಕ್ಕೆ ಪ್ರವೇಶ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ ಉದ್ಯೋಗದ ನಿಮಿತ್ತ. ಈ ತರಹದ ಪರಿಸ್ಥಿತಿಗಳು ಈ ಕರ್ಕಾಟಕ ರಾಶಿಯವರಲ್ಲಿ. ಆದಾಯದ ವಿಚಾರದಲ್ಲಿ ಹೇಳ್ಕೊಳ್ಳೋ ಮಟ್ಟಕ್ಕಂತೂ ಪ್ರಗತಿ ಕಾಣಲಿಕ್ಕೆ ಈ ಸಮಯ ಅಲ್ಲ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಸ್ವಲ್ಪ, ಶನಿ ಸಂಚಾರ ಯಾವಾಗ ಸ್ವಲ್ಪ ಅನುಕೂಲಕರವಾಗಿರುತ್ತೆ ಅಂತ ನೋಡೋದಾದ್ರೆ ಜೂನ್ 18ನೇ ತಾರೀಕಿನಿಂದ ನಿಮಗೆ ಆಗಸ್ಟ್ 19ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿರುತ್ತೆ. ಈವನ್ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಈ ಸಮಯದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನ ನಿಮಗೆ ಅನುಕೂಲಕರವಾಗಿರುತ್ತೆ. ಮತ್ತೆ ಅಕ್ಟೋಬರ್ 31ರಿಂದ ಮತ್ತೆ ಈ ನಕ್ಷತ್ರದವರಿಗೆ ಗುರು ಸಂಚಾರ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿರುತ್ತೆ. ಪುಷ್ಯ ನಕ್ಷತ್ರದವರಿಗೆ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ನೋಡಿ, 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಪುಷ್ಯ ನಕ್ಷತ್ರದವರಿಗೆ ಅಂತಹ ತೊಂದರೆಗಳೇನು ಕಾಣಿಸ್ಕೊಳ್ಳೋದಿಲ್ಲ. ಜೂನ್ 18ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿರುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್ 18ರ ತನಕ ಗುರು ಸಂಚಾರದಿಂದ ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ಅಂತೂ ಆಗೋದಿಲ್ಲ. ಮತ್ತೆ ಗುರು ಸಂಚಾರ ಯಾವಾಗ ಚೆನ್ನಾಗಿರುತ್ತೆ? ಆಗಸ್ಟ್ 19ನೇ ತಾರೀಕಿನಿಂದ ಮತ್ತೆ ನಿಮಗೆ ಗುರು ಸಂಚಾರ ಸ್ವಲ್ಪ ಚೆನ್ನಾಗಿರುತ್ತೆ. ಈವನ್ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಈ ಸಮಯ ನಿಮಗೆ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರ ಜಾತಕರಿಗೆ ಶನಿ ಸಂಚಾರ ಮೇ 17ನೇ ತಾರೀಕಿನಿಂದ ತುಂಬಾ ಚೆನ್ನಾಗಿರುತ್ತೆ. ಮೇ 17ರ ತನಕ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆಮೇಲೆ ಆಶ್ಲೇಷ ನಕ್ಷತ್ರದ ಜಾತಕರಿಗೆ ಗುರು ಸಂಚಾರ ನೋಡಿ ಆಗಸ್ಟ್ 19ನೇ ತಾರೀಕಿನ ತನಕ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 19ನೇ ತಾರೀಕಿನ ತನಕ ಅಂತಹ ತೊಂದರೆ ತಾಪತ್ರಗಳು, ಅಂತಹ ಮೇಜರ್ ಆಗಿ ಕಾನ್ಫ್ಲಿಕ್ಟ್ಸ್ ಬರೋದಿಲ್ಲ. ನೀವು ಮಾಡ್ತಕ್ಕಂತಹ ಪ್ರತಿ ಕೆಲಸದಲ್ಲೂ ನಿಮಗೆ ಸ್ವಲ್ಪ ಮುನ್ನಡೆ ಸಾಧಿಸ್ತೀರಾ ಈ ಸಮಯದಲ್ಲಿ. ಹಾಗೇನೆ ಮತ್ತೆ ಅಕ್ಟೋಬರ್ 31ರಿಂದ ಚೆನ್ನಾಗಿರುತ್ತೆ. ಮತ್ತೆ ಆಗಸ್ಟ್ 19ರಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇದೆಲ್ಲ ಚೆನ್ನಾಗಿರೋದಿಲ್ಲ ಗುರು ಸಂಚಾರ ಈ ಆಶ್ಲೇಷ ನಕ್ಷತ್ರದವರೆಗೆ. ಮತ್ತೆ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ? ಮೇ 17ನೇ ತಾರೀಕಿನ ತನಕ ಮಾತ್ರ ಚೆನ್ನಾಗಿರುತ್ತೆ. ನೋಡಿ, ಎಲ್ಲಾ ನಕ್ಷತ್ರದವರು ಕರ್ಕಾಟಕ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ವೀರಭದ್ರ ದರ್ಶನ ಮಾಡ್ಕೊಳ್ಳಿ. ಪ್ರತಿನಿತ್ಯ ವೀರಭದ್ರ ದರ್ಶನ ಮಾಡ್ಕೋಬೇಕು. ಗುರು ಶನಿಯ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ವೀರಭದ್ರ ದರ್ಶನ ಈ ಪರಿಹಾರನೇ ಮಾಡ್ಕೋಬೇಕು. ಗುರುದಶ, ಶನಿ ಭುಕ್ತಿ, ಶನಿ ಮಹಾದಶ, ಗುರು ಭುಕ್ತಿ ಬಂದಾಗ ವೀರಭದ್ರ ದರ್ಶನ, ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ರೀ. ನೀವು ಮಾಡ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಈಶ್ವರನಿಗೆ ಜಾಸ್ತಿ ಜಲಾಭಿಷೇಕ ಮಾಡಿಸ್ತಕ್ಕಂಥದ್ದು ಪುರೋಹಿತರಿಂದ ಮಾಡಿಸಿ, ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು. ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು. ಹಾಗೇನೆ ಮುಖ್ಯವಾಗಿ ಸಿಂಪಲ್ ರೆಮಿಡೀಸ್ ಇರುತ್ತೆ, ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಆ ತರಹ ಪರಿಹಾರ ಇರುತ್ತೆ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.